ಜೈಲೂಟ ದರ್ಶನ್ಗೆ ಹೋಗುತ್ತಿಲ್ಲ. ಇದರಿಂದ ಅವರ ತೂಕ ದಿನೇ ದಿನೇ ಇಳಿಕೆ ಕಾಣುತ್ತಿದೆ ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ಕೋರ್ಟ್ನಲ್ಲಿ ವಾದ ಮಾಡಿಸಿದ್ದಾರೆ ಸರ್. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಅಂತಲೂ ಹೇಳ್ತಿದ್ದಾರೆ. ಮುಂದೇನು ಆಗಾದ್ರೆ ಅಂತ ಹೇಳಿ ಸರ್ ನೀವು ಹೇಳೋದು. ಈಗ ಸಬ್ಜೆಕ್ಟು ಮೆಡಿಕಲ್ ಆಫೀಸರ್, ಜೈಲು ವೈದ್ಯಾಧಿಕಾರಿಗಳು ಏನಿದ್ದಾರೆ ಅವರು ತಪಾಸಣೆ ನಡೆಸ್ತಾರೆ. ಅವ್ರ ಬಿ ಪಿ, ಶುಗರು ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಸರಿ ಇದ್ದಾಗ ನಾವು ಜೈಲು ಆಸ್ಪತ್ರೆಯಲ್ಲೇ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತೀವಿ. ಅಂಥ ಎಮರ್ಜೆನ್ಸಿ ಇದ್ದರೆ ರೆಫರ್ ಟು ವಿಕ್ಟೋರಿಯಾ ಹಾಸ್ಪಿಟ್ಲು, ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸ್ತೀವಿ. ಯಾವ ಇದ್ದಲ್ಲಿ ಅವ್ರಿಗೆ ವೆಯ್ಟ್ ಲಾಸ್ ಆಗಿದೆ ಅಂತ ನಾವು ಹೇಳೋಕ್ಕೆ ಬರೋಲ್ಲ, ಊಟದಿಂದನೇ ಆಗಲ್ಲ. ಮತ್ತು ಹಲವಾರು ಯಾಕಂದರೆ ಅವರು ಡೈಟ್ ಅಲ್ಲಿ ಹೊರಗಡೆ ಡೈಟ್ ನಾವು ಕೊಡೋಕ್ಕಾಗಲ್ಲ. ಜೈಲು ನಿಯಮ ಪ್ರಕಾರ ಏನು ಊಟ ಕೊಡ್ತೀವಿ, ಕ್ಯಾಲರೀಸ್ ರಿಕ್ವೈರ್ಡ್ ಫಾರ್ ಹ್ಯೂಮನ್ ಬೀಯಿಂಗ್ ಏನಿದೆ ಅದ್ರ ಪ್ರಕಾರ ಕ್ಯಾಲರೀಸ್ ಸಿಗುತ್ತೆ. ವೆಯ್ಟ್ ಲಾಸ್ಗೂ ಯಾಕಂದ್ರೆ ನಾವು ಫುಡ್ ಸ್ಟೈಲ್ ಹ್ಯಾಬಿಟ್ ಏನು ಹೊರಗಡೆ ಇದೆ ಅದೇ ಸ್ಟೈಲ್ಗೆ ನಾವು ಜೈಲಿನಲ್ಲಿ ಅವರು ಒಗ್ಕೊಳ್ತಾರೆ. ಈಗ ಸಾವಿರಾರು ಜನ ಇದ್ದಾರೆ, 4,000 ಜನ ಇದ್ದಾರೆ ಕಾರಾಗೃಹದಲ್ಲಿ, ಎಲ್ಲ ಊಟ ಮಾಡ್ತಾರೆ. ಒಂದು ಸಲ ಆ ಡೈಟ್ನಿಂದ ಕಡಿಮೆ ಆಗ್ಬೋದು, ಬಟ್ ಆರೋಗ್ಯ ಇನ್ನೂ ಹೆಚ್ಚಿಗೆ ಸುಧಾರಣೆ ಆಗ್ತದೆ. ಈ ಬಿ ಪಿ ಶುಗರ್ ಪೇಷಂಟ್ಸ್ಗೆಲ್ಲ ಜೈಲು ಊಟ ಮಾಡಿ ಒಂದು ನಾರ್ಮಲ್ ಏಜ್ ಬಂದು ಅವರು ವೆಯ್ಟ್ ಲಾಸ್ ಆದ್ರೂ ಹೆಲ್ತಿಯಾಗಿ ಚೆನ್ನಾಗಿ ಇರೋವಂಥ ಭಾಳ ಅನೇಕ ಉದಾಹರಣೆಗಳಿದ್ದಾವೆ. ಜೈಲೂಟದ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರ್, ಅಲ್ಲಿನ ಕೊಡುವಂಥ ಊಟ? ಜೈಲು ಊಟದಲ್ಲಿ ನಾವು ಉದಾಹರಣೆಗೆ ನಾವು ಅಲ್ಲಿ ಯಾರು ಕಾನ್ವಿಕ್ಟ್ ಕೈದಿಗಿರ್ತಾರೆ ಅವ್ರಿಗೆ ಕೂಲಿ ಕೊಡ್ತೀವಿ. ಅವರು ಜೈಲಿನಲ್ಲೇ ಅಡುಗೆ ಮಾಡುವಂತಹ ಒಂದು ಪದ್ಧತಿ ಇದೆ. ಅವ್ರಿಗೆ ಟ್ರೈನಿಂಗ್ ಕಲಿತಾರೆ, ಅಲ್ಲೇ ಮುದ್ದೆ ಮಾಡೋದು ಭಾಳ ಚೆನ್ನಾಗಿ ಮಾಡ್ತಾರೆ. ಮುದ್ದೆ ಜೈಲಿನಲ್ಲಿ ಒಳ್ಳೆ ಮುದ್ದೆ ಮಾಡ್ತಾರೆ. ಅದಕ್ಕೆ ವೆಜಿಟೇಬಲ್ ಸಾಂಬಾರು, ಅದಕ್ಕೆ ಮೆನ್ಯೂ ಇಷ್ಟಿಷ್ಟು ಗ್ರಾಮೇ ಕೊಡಬೇಕು ಅಂತಿದೆ. ಮುದ್ದೆ, ಚಪಾತಿ, ರೈಸು, 100 ಟ್ರಯಲ್ಸ್ಗೆ ಒಂದು ಡೈಟ್ ಇದೆ, ಕಾನ್ವಿಟ್ಸ್ಗೆ ಒಂದು ಡೈಟ್ ಇದೆ. 100 ಟ್ರಯಲ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ವೆಯ್ಟು, 450 ಗ್ರಾಮ್ಸ್ ರೈಸು, 290 ಗ್ರಾಮ್ಸು ರೈಸ್ ವೆಯ್ಟ್. ಮುದ್ದೆ 450 ಗ್ರಾಮ್ ಮುದ್ದೆ, ಈ ರೀತಿ ತೂಕದ ಪ್ರಕಾರ ಕೊಡ್ತೀವಿ. 115 ಗ್ರಾಮ್ಸ್ ಮಟನ್ ರಾ, ಆಫ್ಟರ್ ಕುಕ್ಕಿಂಗ್ 90 ಗ್ರಾಮ್ಸ್ ಏನೋ ಬರುತ್ತೆ. ಅಷ್ಟೇ ಲಿಮಿಟ್ ಕೊಡ್ತೀವಿ, ಅನ್ಲಿಮಿಟೆಡ್ ಕೊಡಲ್ಲ. ಲಿಮಿಟೆಡ್ಡಾಗಿ ಏನು ಅವ್ರಿಗೆ ಸ್ಕೇಲ್ ಇದೆ ಆ ಸ್ಕೇಲ್ ಪ್ರಕಾರ ಕೊಡೋ ಪದ್ಧತಿ ಇದೆ. ಅನ್ನ, ಸಾಂಬಾರು, ಮುದ್ದೆ, ಚಪಾತಿ, ಪ್ಲಸ್ಸು ಈಗ ವಾಂಗಿ ಬಾತು, ವೆಜಿಟೇಬಲ್ ಬಾತು, ರೈಸ್ ಬಾತು, ಕೆಲವು ಬಾತ್ಸ್ಗಳ ಉಪ್ಪಿಟ್ಟು, ಇಡ್ಲಿ, ಡೈಲಿ ಒಂದು ಚೇಂಜಸ್ ಮಾಡಿ ಕೊಡುವಂಥ ಅವಕಾಶ ಇದೆ ಈಗ ತಿಂಡಿ. ಜೈಲೂಟ ಸರ್ ಕೇವಲ ಕೈದಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ, ಅಲ್ಲಿರೋರು ಕೂಡ ಅದನ್ನು ಸೇವನೆ ಮಾಡ್ತಾರೆ? ಜೈಲೂಟ ಕೈದಿಗಳಿಗೆ ಸೀಮಿತವಾಗಿರುತ್ತೆ. ನಮ್ಮ ಸಿಬ್ಬಂದಿಗೂ ಒಂದು ಮೀಲ್ ಇದೆ. ಈಗ ಮುದ್ದೆ ಅವ್ರಿಗೆ ಜೈಲೂಟ ಸೇಮ್ ಮೆನ್ಯೂನೇ ಇವರು ಮುದ್ದೆ ರೈಸು ಕೊಡೋವಂಥ ಒಂದು ಪದ್ಧತಿ ಹೊಸದಾಗಿ ಆಗಿದೆ. ನಮ್ಮ ನೈಟ್ ಡ್ಯೂಟಿ, ಡೇ ಡ್ಯೂಟಿ, ಶಿಫ್ಟಿಂಗ್ ಡ್ಯೂಟಿ ಮಾಡ್ತಾರಲ್ಲ ಅವರು ಒಂದು ಕೊಡೋ ಅವಕಾಶ ಇದೆ. ಕೈದಿಗಳೇ ಕುಕ್ ಮಾಡೋದು. ಹೌದು, ಅವ್ರಿಗೆ ವೇಜಸ್ ಕೊಡ್ತೀವಿ. ಅಡುಗೆ ಮನೆ ಏನು ಕೆಲಸ ಮಾಡ್ತಾರೆ ಅವರು ಕೂಲಿ ಕೊಡ್ತೀವಿ, ಅವರೇ ಮಾಡೋದು. ಜೈಲರ್ ಇನ್ಚಾರ್ಜ್ ಇರ್ತಾರೆ. ಆಮೇಲೆ ಅವರು ಮೇಲ್ವಿಚಾರಣೆಯಲ್ಲಿ ಎಲ್ಲ ಅಡುಗೆ ಮಾಡಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಒಂದು ಜೈಲಲ್ಲೇ ಒಂದು ಕುಕ್ಕಿಂಗ್ ಯೂನಿಟ್ಟು, ಅದಕ್ಕೆ ಕ್ಯಾರಿಯಿಂಗ್ ಮಾಡುವಂಥ ಕ್ಯಾರಿಯರ್ಸ್ ಇರ್ತವೆ. ಭಾಳ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಸರ್, ಈಗ ಜೈಲು ಊಟದ ವ್ಯವಸ್ಥೆಯಲ್ಲಿ ದರ್ಶನ್ಗೆ ಆರೋಗ್ಯ ಸಮಸ್ಯೆ ಆಗೋದಕ್ಕೆ ಊಟ ಕಾರಣ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಈ ರೀತಿಯ ಆರೋಗ್ಯ ಸಮಸ್ಯೆ ಊಟದಿಂದ ಆಗಿದೆ ಅಂತೇಳಿ ನೀವು ಯಾವತ್ತಾದ್ರು ಕೇಳ್ತಿದ್ದೀರಾ? ಸುಮಾರು ಎಷ್ಟು ಜನಕ್ಕೆ ಈ ಥರ ಊಟದಿಂದಾನೇ ಅನ್ನೋದು ಒಪ್ಪಲ್ಲ, ಬಟ್ ಹಲವಾರು ಕಾರಣ ಇರ್ಬೋದು. ಬಟ್ ಏನಂದರೆ ಅವ್ರ ಲೈಫ್ ಸ್ಟೈಲ್ ಹೊರಗಡೆ ತಿಂಡಿ ಅವರು ನಾನ್ ವೆಜಿಟೇರಿಯನ್ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ನಾನು ರೆಗ್ಯುಲರಾಗಿ ನಾನ್ ವೆಜಿಟೇರಿಯನ್ ಕೊಡೋಕ್ಕಾಗಲ್ಲ ಅದು. ಬಟ್ ಆದರೆ ಮನುಷ್ಯನಿಗೆ ಏನು ಕ್ಯಾಲರೀಸ್ ಬೇಕು, ಆರೋಗ್ಯವಂತ ಮನುಷ್ಯನಿಗೆ ಆಗುವಷ್ಟು ಊಟ ಸಾಕಾಗ್ತದೆ. ಈಗ ಸಾವಿರಾರು ಮಂದಿ ಈಗ ಊಟ ಮಾಡ್ತಾಯಿದ್ದಾರೆ. ಅವ್ರಿಗೇನು ತೊಂದರೆ ಆದಷ್ಟು ವೆಯ್ಟ್ ಲಾಸ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ನಾರ್ಮಲೈಸ್ ಆಗಿದೆ. ದರ್ಶನ್ ಅವರು ಈಗ ಬಂದು 1 ತಿಂಗಳು ಸುಮಾರು ಆಗಿದೆ. ಅಡ್ಜಸ್ಟ್ ಆಗ್ಬೋದು, ಅವ್ರು ಅಡ್ಜಸ್ಟ್ ಆಗಿ ಇದು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಆರೋಗ್ಯ ಸುಧಾರಣೆ ಆಗಲಿ ಅಂತ ಆಗುತ್ತೆ, ಅದೇನು ತೊಂದರೆ ಆಗಲ್ಲ. ಮತ್ತು ಡಿಪೆಂಡ್ ಅಪಾನ್ ಮೆಡಿಕಲ್ ಆಫೀಸರ್ಸ್ಗೆ ಭಾಳ ಬೇರೆ ಇನ್ನೇನಾದರೂ ಕಾರಣಗಳಿಂದ ಅವ್ರಿಗೆ ಅನಾರೋಗ್ಯ ಆಗಿದ್ದರೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತಾರೆ. ಇಫ್ ರಿಕ್ವೈರ್ಡ್ ನಾವು ಹಾಸ್ಪಿಟ್ಲಿಗೆ ಹೋಗಿ ಹೊರಗೆ ಆಸ್ಪತ್ರೆಯಲ್ಲೂ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಕೊಡಿಸೋಂಥ ಅವಕಾಶ ಇದೆ. ಏನೇ ಯು ಟೇಕ್ ಕೇರ್ ಆಫ್ ದರ್ ಹೆಲ್ತ್, ಇಟ್ ಈಸ್ ಒನ್ ಆಫ್ ದಿ ಡ್ಯೂಟಿ ಆಫ್ ದಿ ಪ್ರಿಸನ್ ಸಿಸ್ಟಮ್. ನೀವು ನೋಡಿದಾಗೆ ಸರ್, ನೀವು ಹಿಂದೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರು ಜೈಲಿಗೆ ಬಂದಿದ್ರು, ಅಲ್ಲೂ ಕೂಡ ಇದ್ದರು. ಆ ಸಂದರ್ಭದಲ್ಲಿ ಅವರದ ಊಟದ ವ್ಯವಸ್ಥೆ ಹೇಗಿತ್ತು? ಆ ಸಂದರ್ಭದಲ್ಲಿ ಈ ಥರ ವಿಚಾರಗಳೇನು ಕೇಳಿ? ಆ ಸಂದರ್ಭದಲ್ಲೂ ಸೇಮ್ ಊಟ ಭಾಳ. ನಾನು ಒಂದು ಸಲ ಹೋಗಿದ್ದೆ ಇನ್ಸ್ಪೆಕ್ಷನ್ DIG ಇದ್ದಾಗ. ಐ ವಾಸ್ ಪೊಲೈಟ್, ಭಾಳ ಡೀಸೆಂಟಾಗಿದ್ದರು. ಭಾಳ
ದೊಡ್ಡವರೆಲ್ಲ ಗೌರವ ಕೊಡೋರು, ಅಧಿಕಾರಿಗಳೆಲ್ಲ ಒಳ್ಳೆ ಗೌರವ ಕೊಟ್ಟರು, ರೆಸ್ಪಾಂಡ್ ಮಾಡ್ತಾಯಿದ್ರು. ನೋಡಿದ್ದೀನಿ, ಭಾಳ ಸರಳ ವ್ಯಕ್ತಿ ಅಂತ ಅನ್ನಿಸ್ತು ನಮಗೆ. ಆ ಸಂದರ್ಭದಲ್ಲಿ ಊಟ ಅಂತ ಹೇಳಿ ಏನೋ ಸ್ಪೆಷಲ್ ಏನೋ ಕೇಳಿದ್ರೆ ಅಥವಾ ಅಲ್ಲಿಂದ ಊಟನೇ? ಇಲ್ಲ, ಅಲ್ಲಿಂದ ಊಟನೇ ನಾವು ತಿಳಿದ ಮಟ್ಟಿಗೆ ಅಲ್ಲೇ ಊಟ ಮಾಡಿಕೊಂಡು ಆರಾಮಾಗಿದ್ದರು. ಅಲ್ಲಿ ಸುಮಾರು ಒಂದು 25 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಅಲ್ಲಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಏನಾದ್ರು ಕಾಣಿಸುತ್ತಾ? ನನಗೆ ಯಾವುದೋ ಅಂಥ ರಿಪೋರ್ಟ್ ಬಂದಿಲ್ಲ. ನಾನು ಇನ್ಸ್ಪೆಕ್ಷನ್ಗೆ ಹೋಗಿದಾಗ ಮಾತಾಡಿಸ್ತೀನಿ ಮುಂದೆ ಅಂತ ಯಾವುದೋ ಒಂದು ರಿಪೋರ್ಟ್ ಇರಲಿಲ್ಲ. ಇದನ್ನು ಹೊರತುಪಡಿಸಿದಾಗ ಈ ಹಿಂದೆ ಯಾರಾದರೂ ಇದೇ ರೀತಿಯಾಗಿ ನನಗೆ ಊಟ ಬೇಕು ಅಂತ ಹೇಳಿ ಜೈಲು ಮೊರೆ ಅಥವಾ ಕೋರ್ಟ್ನ ಮೊರೆಗೆ ಹೋಗಿ ಅಥವಾ ಹಿರಿಯ ಅಧಿಕಾರಿಗಳ ಮೊರೆ ಹೋಗಿ ಸಿಗದೇ ಇರುವಂಥ ವ್ಯಕ್ತಿಗಳಿದ್ದಾರಾ? ಅವಾಗ ಸಿಗದೇ ಇರೋಂಥ ವ್ಯಕ್ತಿಗಳು ಇದ್ದರು. ಯಾರು ಅಂತ ಪರ್ಟಿಕ್ಯುಲರ್ ಜ್ಞಾಪಕ ಇಲ್ಲ. ಕೆಲವರಿಗೆ ನಾವು ನಮಗೆ ಕೊಡಬಾರ್ದು ಅಂತ ಅನ್ನಿಸಿದಾಗ ಅದು ಇಟ್ ಇಸ್ ನಾಟ್ ದೇರ್ ಇದು ಕೊಡಲೇಬೇಕು ಅಂತೇನಿಲ್ಲ. ಡಿಸ್ಕ್ರಿಷನ್ ಪವರ್ ಆಫ್ ದಿ ಅಥಾರಿಟೀಸ್. ಸಾಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಅವ್ರಿಗೆ ಅನುಮತಿ ಕೊಟ್ಟಾಗ ಅದು ರಿಜೆಕ್ಟ್ ಮಾಡುವಂಥ ಉದಾಹರಣೆಗಳು ಇದ್ದಾವೆ. ಇಟ್ ಇಸ್ ನಾಟ್ ಎ ಮ್ಯಾಂಡೇಟ್ರಿ. ವಿ ಕ್ಯಾನ್ ಗ್ರ್ಯಾಂಟ್ ಆರ್ ನಾಟ್ ಗ್ರ್ಯಾಂಟ್. ಇದು ಲೆಫ್ಟ್ ಟು ದೇರ್ ಇದು ಅವ್ರಿಗೆ ಡಿಸ್ಕ್ರಿಷನ್ ಪವರ್ ಆಫ್ ದಿ ಕೋರ್ಟು. ಆಮೇಲೆ ಡಿಪೆಂಡಿಂಗ್ ಅಪಾನ್ ಅವ್ರ ವ್ಯಕ್ತಿತ್ವ, ಏನು ಆಹಾರ ಸೇವಿಸ್ತಾಯಿದ್ರು ಅದನ್ನ ಹೇಳಿದ್ನಲ್ಲ, ಸೋಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅದರ ಆಧಾರದ ಮೇಲೆ ಅವರು ಮೋರ್ ಓವರ್ ಅವ್ರದ್ದು ಸನ್ನಡತೆ, ಗುಡ್ ಬಿಹೇವಿಯರ್ ಇನ್ಸೈಡ್ ದಿ ಪ್ರಿಸನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವರು ಸನ್ನಡತೆಯಿಂದ ಇದ್ದು ಗೌರವಾನ್ವಿತವಾಗಿ ಎಲ್ಲ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಅಬೈಡ್ ಆಗಿ ಇದ್ದಾಗ ಅಂಥ ಪರಿಸ್ಥಿತಿಯಲ್ಲಿ ನಾವು ಕೊಡೋವಂಥ ಒಂದು ಅವಕಾಶ ಇದೆ. ಆಮೇಲೆ ನಾವು ಕೊಡ್ಬೋದು, ಅದು ರಿಜೆಕ್ಟ್ ಮಾಡ್ತೀವಿ. ಸುಮಾರು ರಿಜೆಕ್ಟ್ ಆಗಿರುವಂಥ ಉದಾಹರಣೆಗಳು ಇದ್ದಾವೆ. ನಾವು ಅಧೀಕ್ಷಕರಾಗಿದ್ದಾಗಲೂ ನಮಗೂ ಕೇಳಿದಾಗಲೂ ನಾವು ಕೆಲವರಿಗೆ ನಾವು ಸ್ಯಾಂಕ್ಷನ್ ಕೊಟ್ಟಿಲ್ಲ. ಇನ್ನು ಕೆಲವರಿಗೆಲ್ಲ ಕೊಟ್ಟಿದ್ವಿ.